ಅಂಬೇಡ್ಕರ ಕನಕ ಎಲ್ಲರೂ ಹುಟ್ಟಿರ್ತಕ್ಕಂಥ ನಾಡಿನೊಳಗೆ ನೀ ಮುಟ್ಟಬೇಡ ನಾ ತಟ್ಟಬೇಡ ಅಂತಕ್ಕಂಥ ಬದಿಗೊತ್ತಿ ನಾವೆಲ್ಲರೂ ಪುಣ್ಯಾತ್ಮರು ಹೃದಯದ ಕದವನ್ನು ತಟ್ಟುವ ಪುಣ್ಯಾತ್ಮರನ್ನು ಸ್ಮರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ಶ್ರೀಮಠದ ಮೇಲೆ ನಿಮ್ಮೆಲ್ಲರ ಮೇಲೆ. ಪೂಜ್ಯರು ಶಾಲೆ ಕಟ್ಟಡ ಹಾಸ್ಟೆಲ್ ಕಟ್ತಕ್ಕಂಥ ಸಂದರ್ಭದಲ್ಲಿ ಬಂದಿದ್ರು, ಹೇಳಿದ್ರು, ಬುದ್ಧಿ ಇದೇನು ಮಾಡ್ತಾ ಇದ್ದೀರಿ, ಈ ಕಾಡಿನೊಳಗೆ ಜಂಗಲ್ದೊಳಗೆ ಕುಡಿಲಿಕ್ಕೆ ನೀರಿಲ್ಲ ಅಂತೀರಿ, ಏನು ಮಾಡ್ತಾ ಇದ್ದೀರಿ? ನಾನು ಮಾಡ್ತಾ ಇಲ್ಲ, ಸದ್ಗುರು ಸಿದ್ಧರತ್ನಪ್ಪಗಳು ಸಾಕ್ಷಾಂತಿ ಇಲ್ಲಿ ವಾಸ ಮಾಡಿ ಆ ಕಾರ್ಯ ಮಾಡಾಕತ್ತಾರೋ, ಕರಿಯೋಗ ಸಿದ್ಧ ಅದನ್ನು ನಿಂತು ನೋಡಾಕತ್ತೇನೆ, ಎಲ್ಲಿ ಕೆಡ್ತೈತೆ. ಬಹುತೇಕ ನಮ್ಮ ಪೂಜ್ಯರು ಹೇಳಿದರು, ಎಲ್ಲ ಕಾರ್ಯಕ್ರಮ ಶಾಲೆ ಅಂಗಳದಾಗ ಮಾಡ್ತಾನೆ, ನಂದು ಒಪ್ಪಿಗೆ ಇಲ್ಲ, ಮಳೆಯಾಗಿ 10 ನಿಮಿಷ ತೊಂದರೆ ಮಾಡಿ ಕೆತ್ಕೊಂಡು ನನ್ನ ತೆಕ್ಕು ಬಂದ್ ಮಾಡಂಗ ಕೂಡ ನಿನ್ನ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಬಹುತೇಕ ನಮ್ಮ ಎಲ್ಲರಿಗೆ ಎಚ್ಚರಿಕೆ ಗಂಟೈತಿ, ಇಲ್ಲಿ ಎಷ್ಟು ವರ್ಷ ಕಾರ್ಯಕ್ರಮ ಮಾಡ್ತೀವಿ ಅಷ್ಟು ಒಂದು ದಿವಸ ನನ್ನ ಅಂಗಳದಾಗ ನಡಿಬೇಕು ಅಂತಕ್ಕಂಥದ್ದು ಕರಿಯೋಗ ಸಿದ್ಧನ ಸಂಕಲ್ಪ ಕೂಡ ಐತಿ. ಯಾಕಂದ್ರೆ ಕರಿಯೋಗ ಸಿದ್ಧನ ಸ್ಥಾನ ಹೇಗೈತಿ ಅಂತ ಕೇಳಿದ್ರೆ ಅವ್ರು ಯಾವಾಗ ಸಮಾಧಿ ತಗೊಂಡವ್ರು ಗೊತ್ತಿಲ್ಲ ಬುದ್ಧಿ. ನಾನು ಗುಡಿ ಕಟ್ಟಲಿಕ್ಕೆ ಪಾಯ ಹೊಡೆಯುವಂಥ ಸಂದರ್ಭದೊಳಗೆ ಬಹುತೇಕ ನನ್ನ ಕೈ ಎಷ್ಟು ಉದ್ದದ ಅಷ್ಟು ಅವ್ರ ಅಷ್ಟು ಅಸ್ಥಿಗಳಿದ್ದು ಗುರುಗಳು ಆಜ್ಞೆ ಮಾಡಿದ್ರು, ಅದನ್ನು ಹೊರಗೆ ತೆಗಿಬೇಡ, ಆ ಶಕ್ತಿ ಹೊರಗೆ ತೆಗದೆ ಅಂದ್ರೆ ಶಕ್ತಿ ಹೋಗಿಬಿಡ್ತದೆ. ಇನ್ನೂ 100 ವರ್ಷಗಳವರೆಗೆ ಆ ಗದ್ದಿಗೆಗೆ ನೀ ಹೋಗಿ ಏನು ಬೇಡ್ಕೋತಿ, ನೀ ಏನು ಸಂಕಲ್ಪ ಮಾಡ್ತಿ, ಆ ಗದ್ದಿಗೆ ಆ ಶಕ್ತಿ ಕರಿಯೋಗ ಸಿದ್ಧಿ ನಿನಗೆ ನಡೆಸ್ಕೊಡ್ತಾನ. ನೀ ಮುಂದೆ ಮಾಡೋ ಕೆಲಸ ಮಾಡುವ ಸಾರಥಿಯಾಗಿ. ಬಹುತೇಕ ಈ ವರ್ಷ ಎಲ್ಲ ಹಳ್ಳಿ ಜನ ಹೇಳ್ಯಾರ, ಬುದ್ಧಿ ನಮ್ಮೂರಿಗೆ ಪಟ್ಟಿಗೆ ಬರಲಿಲ್ಲ. ನಾ 3ನೇ ತಾರೀಕಿನವರೆಗೆ ಪ್ರವಚನಕ್ಕೆ ಹೋಗೀನಿ. ಆದರೆ ಬಹುತೇಕ ನಾನು ವಿಚಾರ ಮಾಡಕತ್ತೀನಿ, 80 ಕಟ್ಟ ಗೋಧಿ ನಮ್ಮ ಮಕ್ಕಳಿಗೆ ಹಾಸ್ಟೆಲ್ಗೆ ಬೇಕಾಗ್ತದ, 50 ಕ್ವಿಂಟಲ್ ಅಕ್ಕಿ ಬೇಕಾಗ್ತದ, 25 ಕ್ವಿಂಟಲ್ ಜ್ವಾಳ ಬೇಕಾಗ್ತವ. ಏನು ಮಾಡ್ಬೇಕಂತ ಚಿಂತೆ ಎತ್ತಿದಾಗ ಈ 3 ದಿನದಾಗ ಪುಣ್ಯಾತ್ಮರು ನಮ್ಮ ಕವಲ್ಗೂಡು ಸದ್ಭಕ್ತರು ಅದನ್ನೆಲ್ಲ ತುಂಬಿಸಿಬಿಟ್ಟಾರ. ಅವ್ರು ನಮ್ಮ ಹಿರಿಯರೆಲ್ಲ ಕೂಡ್ಕೊಂಡು ಬಹುತೇಕ ಅಕ್ಕಿ ಎಷ್ಟು ಬೇಕಂತಕ್ಕಂಥ ನಮ್ಮ ಗೋಕಾಕ್ ತಾಲೂಕು ಮತ್ತು ರಾಯಬಾಗ್ ತಾಲೂಕು ಸದ್ಭಕ್ತರು ಅಕ್ಕಿಯನ್ನು ಕೊಟ್ಟು ಕಳಿಸ್ಯಾರ. ನಮಗೆ ಬೆಲ್ಲ ಭಾಳ ಮಂದಿ ಶುಗರ್ ಅದು ಇದು ಅಂತ ಹೇಳೋ ಕಾಲಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಮಾಡಿಸೋಣ ತಿಳ್ಕೊಂಡು ನೆಡಗುಂದಿ ಸದ್ಭಕ್ತರಿಗೆ ಹೋಗಿ ಕೇಳಿದಾಗ, ಬುದ್ಧಿ ಅದಕ್ಕೆ ಎಷ್ಟು ಬೆಲ್ಲ ಹತ್ತದಲ್ಲ ಆರ್ಗ್ಯಾನಿಕ್, ನಾವೇ ಸ್ವಂತ ಪ್ರತಿ ವರ್ಷ ದಿನನಿತ್ಯ ಆರ್ಗ್ಯಾನಿಕ್ ಮಾಡ್ತೀವಿ, ಅದರೊಳಗೆ ನಾವು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಇವರೆಲ್ಲ ಮಾಡೋ ಕಾಲಕ್ಕೆ ಅಮರೇಶ್ವರ ಮಹಾರಾಜಂದು ಏನೈತ್ರಿ ಇದ್ರಾಗ? ಇಷ್ಟೆಲ್ಲ ಇವರು ಪುಣ್ಯಾತ್ಮರೇ ಹುಡುಗರೆಲ್ಲ ಕಸ ಹೊಡೆಯಾಕತ್ತಾವ, ಹೆಂಡಿ ಹೆಚ್ಚು ಸಾರ್ಸಾಕತ್ಯಾವ. ಬಹುತೇಕ ಬಂಧುಗಳೇ, ಕರಿಸಿದ್ದೇಶ್ವರಿ ಆತ ನೀರಾವರಿ ಯೋಜನೆ ನಮ್ಮ ಮಹೇಶ್ ತಮ್ಮಣ್ಣವ್ರು MLA ಕುಡ್ಚಿಯವ್ರು ಮಾಡಿದ್ರ ತಿಳ್ಕೊಂಡು ನಮ್ಮ ಮಲಕ್ನೂರು ಸದ್ಭಕ್ತರು 2,10,000 ಕೊಟ್ಟು ಜೀವಂತ ಎತ್ತವದು ಕೊಟ್ಟಿದ್ರು ಅವ್ರು. ಆ ಕಾರ್ಯಕ್ರಮ ನಂದೇ ಸಾನ್ನಿಧ್ಯ ಇತ್ತು. ಅವ್ರು ಹೇಳಿದ್ರು, ಬುದ್ಧಿ ಶಾಸಕರಿಗೆ ಹೇಳಿ ಎತ್ತ ಜೀವಂತ ಕೊಟ್ಟಿದ್ದೀವಿ, ಮಾರಕ್ಕೆ ಹಚ್ಚಬೇಡ್ರಿ. ನಾನು ಹೇಳಿನಿ, ಎತ್ತ ನೀವು ಮಾರಬೇಡ್ರಿ ಅಂತ. ಮೊನ್ನೆ ಅವ್ರ ಮನೆಗೆ ಹೋದಾಗ ಹೇಳಿದ್ರು, ಎತ್ತಿಗೆ ಮೇವು ಬೇಕಾದಷ್ಟು ಹಾಕ್ತೀವಿ, ಕರೆ ಹೊಡೆಯವ್ರಿಲ್ಲ ಯಾರು ನಮ್ಮಲ್ಲಿ, ಮಾರಬೇಡ ಅಂದಿದ್ರಿ, ನೀವ ಮಾರಬೇಡಂದ್ರಿ ನಿಮ್ಮ ಮಠಕ್ಕೆ ತೊಗೊಂಡು ಹೋಗ್ರಿ ಅಂತ ಹೇಳೋರು. ಆ ಎತ್ತ ಗಾಡಿ ಎಲ್ಲನೂ ಕೊಟ್ಟು ಕಳಿಸಿರೋ. ನನಗೆ ದೊಡ್ಡ ಚಿಂತೆ ಇತ್ತು, ಹೊಲಾಗಿ ಏನಿಲ್ಲ ನಮ್ದು, ಆ ಎತ್ತಿಗೆ ಮೇವು ಎಲ್ಲಿದ. ಮುಂಜಾನೆ ಪುಣ್ಯಾತ್ಮರು ಎತ್ತಿನ ಬಂದು ಮುಟ್ಟೆಲಿಗಿದ್ ನಮ್ಮ ರಾಮಕಕ್ಕ ಲಟ್ಟೆಗೆ ಫೋನ್ ಹಚ್ಚಿನೆ. ಅವ ಮೊದಲು ಎಲ್ಲರಿಗಿಂತ ಮೊದಲು ಮೇವು ತಂದು ಹೋಗೋದು. ಆ ಮಾಜುಕೊಬ್ರು ಕೂತಿದ್ರೆ, ನಿಮಗೆ ಮೇವಿಲ್ಲ ಹೋದ್ರೆ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರೆ, ನೀವು ಅನ್ಬೋದು ಪೂಜೆ ಕೂತವ್ರೆ, ಯಪ್ಪ ಸಣ್ಣ ಸಂಸಾರ ಬಿಟ್ಟು ಇದೆಲ್ಲ ಎತ್ತ ಗಾಡಿ ಆಕಳುಗಳು ಇದು ಯಾಕೆ ಬೇಕಾಗಿತ್ತು ನಿಮ್ಗಂತ ಕೇಳಿದಾಗ, ಈ ಶಾಲೆ ಮುಂದೆ ಹೆಂಗೆ ಆರಂಭ ಆಗೋದೈತೆ ಅಂತ ಕೇಳಿದ್ರೆ, ಆ ಪುಸ್ತಕದನ್ನ ಅಕ್ಷರ ಕಲಿಸೋ ಶಾಲೆ ಆಗೋದಿಲ್ಲ. ಆ ವ್ಯಕ್ತಿ ಇಲ್ಲಿ ಒಕ್ಕಲ್ತನ ಮಾಡೋದು ಕಲಿಬೇಕು, ಎತ್ತ ಹೊಡಿದು ಕಲಿಬೇಕು, ಭೂಮಿ ಅಗಿದು ಕಲಿಬೇಕು, ಭೂಮಿ ಬಿತ್ತೋದು ಕಲಿಬೇಕು. ನಾಳೆ ಹೋಗಿ ನೌಕರಿ ಸಿಗಲಿಲ್ಲ ಅಂದ್ರೆ ಅವ್ರು ರಾಜ್ಯ ನಂಗೆ ಬದುಕಬೇಕಾದ ಕಲೆಯನ್ನು ಕಲಿಸ್ಕೊಡ್ತಕ್ಕಂಥ ಈ ವಿಚಾರ ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ವಿ. ಎತ್ತ ಯಾಕೆ ಕೊಟ್ಟರು? ಆ ಪುಣ್ಯಾತ್ಮರಿಗೆ ಗಾಡಿ ಸಹಿತ ಕೊಟ್ಬಿಟ್ಟಾರ. ಯಾರೋ ಇವತ್ತು ಬಂದಿದ್ರು, ಬರೋಬ್ಬರಿ 3 ಲಕ್ಷಕ್ಕೆ ಸಮೀಪಕ್ಕೆ ಮಾರ್ತಾವ್ರಿ ಎತ್ತ ಅಂದವು. ಆ ಪುಣ್ಯಾತ್ಮ ಎತ್ತ ಮಾರಕ್ಕೆ ಕೊಟ್ಟಿಲ್ಲಪ್ಪ, ನಮಗೆ ಹೊಡಿದಾಗಲಿಲ್ಲ ಅಂದ್ರೆ ಯಾರಿಗಾರು ಒಪ್ಪಿಸೋದು. ಇಷ್ಟು ಭಕ್ತರು ಪುಣ್ಯಾತ್ಮರೇ, ನಿಜವಾಗಿ ನಾ ಏನೋ ಭಾಗ್ಯವಂತದಿನಿ ಇಂಥ ಭಕ್ತರು ಸಿಕ್ಕದು. ಬಹುತೇಕ ನಿನ್ನೆ ನಾನು ಮಾತನಾಡೋ ಕಾಲ ಕಂಠ ಬಿಗಿದು ಹೋಗ್ತಿತ್ತು. ಇಲ್ಲೆಲ್ಲ ಹೊಸಟ್ಟಿದ್ ನಮ್ಮೆಲ್ಲ ಬಂದು ಬೆಳೆದು ರಾಜಾಪುರದು ಬಂದಾರ. ಎಲ್ಲ ಜನ ಪುಣ್ಯಾತ್ಮರೇ ದಾರಿ ಕಾಯ್ಕೋತ್ ಕೂತಿರ್ತಾರೆ, ಅಪ್ಪಗಳು ಯಾಕೆ ಬಂದಿಲ್ಲ ತಿಳ್ಕೊ. ಇಂಥ ಕಾರ್ಯ ಇರ್ತಕ್ಕಂಥ ಸಂದೊಳಗೆ ನಮ್ಮ KV ಸಾಹೇಬರು ಬಂದಾರ ಇಲ್ಲಿ ಗೋಕಾಕದಿಂದ. ಅವ್ರು ಬೋರ್ ನೀರು ಕಡಿಮೆ ಮಾಡೋಣ, ಅವರೊಂದೇನೋ ಟೆಕ್ನಾಲಜಿ ತೊಗೊಂಬಂದಾರ, ಅದನ್ನು ರೀಚಾರ್ಜ್ ಮಾಡ್ತೀವಿ ತಿಳ್ಕೊಂಡು ಯಾರನ್ನೊಬ್ಬರನ್ನ ಕರ್ಕೊಂಡು ಬಂದು ಅದಕ್ಕೆ 15,000-10,000 ರೊಕ್ಕ ಅಂದ್ರು. ನನಗೆ ಚೀಟಿ ಬಿಟ್ರು ಇವ್ರು ಯಾರೋ. ಅಪ್ಪ ಇಟ್ಟು ರೊಕ್ಕನ ಹೆಂಗೆ ಗೊತ್ತು ಕೇಳಿ, ನೀವೇನು ತಲೆ ಕೆಡಿಸ್ಕೊಳ್ಳೋ, ಸಾಹೇಬ್ರ ಕೊಟ್ಟಾರ, ಅವರ ಎಲ್ಲ ಬಿಡಿಸ್ಯಾರತ್ತಂದ್ರೆ ಬಹುತೇಕ ಬೋರ್ಕ್ ನೀರು ಹೆಚ್ಚಯ್ಯಾವ. ಇಂಥ ಎಲ್ಲ ಕಣ ವಿಚಾರ ಮಾಡ್ತಕ್ಕಂಥ ಭಕ್ತಿರೋ ಕಾಲಕ್ಕೆ ಅಮರೇಶ್ವರ ಮಹಾರಾಜರು ಮಾಡ್ಯಾರಂತಕ್ಕಂಥದ್ದು ಹುಚ್ಚ ಕಲ್ಪನೆ. ಇದೊಂದು ಯಾವುದೋ ದಿವ್ಯ ಶಕ್ತಿ ಮಾಡಾಕತ್ತೈತಿ ಅಂತಕ್ಕಂಥ ಮಾತು ಹೇಳಿ ಪೂಜ್ಯರಿಗೆ ಸತ್ಕಾರ ನಡೀತದ. ಈ ವಿಷಯದ ಎರಡೂ ವಿಷಯಗಳನ್ನು ಕುರಿತು ವೀರೇಶ್ ಗುರುಗಳು
ನಾ ಏನು ಸಮಯ ಹೇಳೋದಿಲ್ಲ ಅವ್ರಿಗೆ, ನಿಮ್ಮನ್ನು ಕುಣಿಸ್ಬೇಕು ಅನ್ನೋದು ಗೊತ್ತೈತಿ, ಯಾಕಂದ್ರೆ ಶಿಕ್ಷಕರು ಅವ್ರು ಶಾಲೆ ಒಳಗೆ. ಅದಕ್ಕೆ ದಯವಿಟ್ಟು ನಮ್ಮ ಹೇಳಿಲ್ಲ, ನಿಜವಾಗಿ ನಿಮ್ಮ ಮಗನ ಮೇಲೆ ಪ್ರೀತಿ ನಿಮ್ಗಿತ್ತಂದ್ರೆ ಯಾರೂ ಸಭೆಯೊಳಗೆ ಎದ್ದು ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮೆಲ್ಲ ಯಬರಟ್ಟಿ ಗ್ರಾಮ ತಾಯಂದಿರು ಬಂದಾರ, ಅವರೊಂದು ಹರಕೆ ಹೊತ್ತಾರ, ಪ್ರತಿ ವರ್ಷ ನಿಮ್ಮ ಜಾತ್ರೆಗೆ ಸದಕಿನ ಕೆಟ್ಟು ಬೇಕಾಗ್ತಾವಲ್ಲ, ನಾವು ಯಬರಟ್ಟಿ ಅವ್ರು ಕೊಡಾಕ ಕಂಕನ ಬದ್ರಿದ್ವಿ ಅಂತಕ್ಕಂಥ ಮಾತು ಹೇಳ್ತಾರೆ ಬಂದು. ಅದು ಎಂಥದ್ದು ಮತ್ತೆ ಅವರೆಲ್ಲ ಸದಕಿನ ರಾಶಿ ಮಾಡಕತ್ತಿರು ಹೋಗಿನ್ನ, ಈ ಸದಕ ಓದು ಒಡಿಸಿ ಹಸನ ಮಾಡತ್ತೆ ಯಾವ ಹೇಳೋಣ, ಡೈರೆಕ್ಟ್ ಚಲೋ ಗೋಧಿನ ತಂದು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಭಕ್ತರು ಪುಣ್ಯಾತ್ಮರೇ. ಇಷ್ಟೆಲ್ಲ ಉಪಕಾರ ನಿಮ್ಮದೈತಿ, ಈ ಉಪಕಾರ ನನಗೆಂದೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕವಲಗುಡ್ಡದ ಸದ್ಭಕ್ತರು ಪ್ರತಿದಿನ ನೋಡ್ತಾ ಇದ್ದೀನಿ ಬಂಧುಗಳೇ, ಅಲ್ಲಿ ಹಸನ್ ಮಾಡ್ತಕ್ಕಂಥ ಎಲ್ಲ ಕಾರ್ಯ ಹಿಡ್ಕೊಂಡು ನೀವೆಲ್ಲ ಮಾಡ್ತಕ್ಕಂಥದ್ದು ನೋಡಿದ್ರೆ ಊರು ಸಣ್ಣದಿರುವತ್ತಕ್ಕರೆ, ಕವಲಗುಡ್ಡ ಊರು ಸಣ್ಣದಿರುವತ್ತಕ್ಕರೆ ಭಕ್ತರು ಹೃದಯ ಬಹಳ ದೊಡ್ಡದೈತಿ ಅಂತಕ್ಕಂಥ ಮಾತನ್ನ ನನಗೆ ನಿಜವಾಗಿ ಕವಲಗುಡ್ಡ ಗ್ರಾಮದ ಎಲ್ಲ ಹೆಣ್ಮಕ್ಕಳು ತಾಯಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥವ್ರು, ನನ್ನ ಪಾಲಿಗೆ ತಾಯಿ ಪ್ರೀತಿಯನ್ನು. ಅಂತ ಒಂದು ಅಪರೂಪ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿರಿ. ಪೂಜ್ಯರಿಗೆ ಶ್ರೀಮಠದ ಗೌರವ ನಡೀತದ. ಮುಂದಿನ ಪ್ರವಚನ ವೀರೇಶ್ ಗುರು ನಡೆಸಿಕೊಡ್ತಾರ.